ನಮಃ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಪರಶಿವನ ಪರಾವತಾರಿ ಗುರುಕುಲ ಭಾಸ್ಕರರಾದ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ತಾತಾರೂಢರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ, ಶ್ರೀಮಠದ ಸಂಸ್ಥಾಪಕರಾದ ಅವಧೂತ ಶ್ರೇಷ್ಠ ಸದ್ಗುರು ಶ್ರೀ ಶಿವರಾಮ ಅವಧೂತರ ಶ್ರೀ ಚರಣಾರವಿಂದಗಳಿಗೂ, ಸದ್ಗುರು ಶ್ರೀ ಶಿವಶರಣಾನಂದ ಅವಧೂತರ ಚರಣಾರವಿಂದಗಳಿಗೂ, ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಿಸಿ, ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ಹಮ್ಮಿಕೊಂಡಿರುವ ಈ ವರ್ಷದ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ, ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ, ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ದೇಶಿಕೋತ್ತಮರು, ಸಾಧು ಚಕ್ರವರ್ತಿಗಳು, ವಿಶ್ವಕುಟುಂಬಿಗಳಾದ ಜಗದ್ಗುರು ಅಪ್ಪಾಜಿಯವರ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು, ಶಿವರಾಮ ಅವಧೂತ ಆಶ್ರಮದ ಸದ್ಯತ್ಕಾಲದ ಪೀಠಾಧಿಪತಿಗಳಾಗಿರತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ವೇದಾಂತ ವಿದ್ವಾಂಸರು, ಸದ್ಗುಣ ನಿಧಿಗಳಾದ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀಚರಣಾರವಿಂದಗಳಿಗೆ ವಂದಿಸಿ, ಹುಬ್ಬಳ್ಳಿಯಿಂದ ಆಗಮಿಸಿರುವ ಜಲಸಿದ್ಧಾಶ್ರಮದ ಅಧಿಪತಿಗಳಾಗಿರತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ರಾಮಾನಂದ ಭಾರತೀ ಮಹಾಸ್ವಾಮಿಗಳವರನ್ನೇ ಮೊದಲುಗೊಂಡು ಎಲ್ಲ ಪೂಜ್ಯರ ಪವಿತ್ರ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ, ಗುರುಬಂಧುಗಳಾದ ತಮಗೆಲ್ಲರಿಗೂ ಸಂಗೀತ ಬಳಗಕ್ಕೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪ್ರಸ್ತುತ ಇವತ್ತಿನ ಚಿಂತನದಲ್ಲಿ ಸದ್ಗುರುದೇವರ ಕೃಪಾಶೀರ್ವಾದದ ಬಲದಿಂದ ನನ್ನ ಯಥಾಮತಿಗೆ ತಿಳಿದರೂ ಹೊಳೆದರೂ ಒಂದು ನಾಲ್ಕು ಮಾತುಗಳನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪುಣ್ಯಾತ್ಮರೇ, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು, ಅಪರೋಕ್ಷಾನುಭವಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಈ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರತಕ್ಕಂಥ ಒಂದು ಪದ್ಯವನ್ನು ಪೂರ್ವದ ಪೂಜ್ಯರು ಬಹು ಸುಂದರವಾಗಿ ನಮಗೆಲ್ಲ ಉಪದೇಶವನ್ನು ಮಾಡಿದರು. ಸುಮ್ಮನಾಗದು ಅರಿವಿನಿಂದವೇ ಮುಕುತಿ, ನೆಮ್ಮಿ ಲೇಸೆನಿಸುವ ಗುಣಗಣವಿಲ್ಲದವನಿಗೆ ಸುಮ್ಮನಾಗದು. ಮುಕ್ತಿ ಸುಮ್ಮನೆ ಆಗಲಿ ಅಂದ್ರೆ ಆಗೋದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಸುಮ್ಮನೆ ಆಗಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೇನು ಬೇಕು ಅಂತಂದ್ರೆ ಒಂದಿಷ್ಟು ಪ್ರಯತ್ನ ಬೇಕು. ಜ್ಞಾನದಿಂದನೇ ಮುಕ್ತಿ, ಅರಿವಿನಿಂದವೇ ಮುಕ್ತಿ. ಕತ್ತಲು ಹೋಗಬೇಕಾಗಿತ್ತು ಅಂದರೆ ಪ್ರಕಾಶನ ಬೇಕು. ಒಬ್ಬರು ಮಹಾತ್ಮರು ಉಪದೇಶ ಮಾಡ್ತಾರೆ, ಹಸಿವಿಗೆ ಅನ್ನವೇ ಮುಖ್ಯ. ಹಸುವಾಗೈತಿ ಅಂತಂದ್ರೆ ಆ ಜಠರಾಗ್ನಿ ಶಾಂತ ಆಗಬೇಕಾದ್ರೆ ಅದಕ್ಕೆ ಅನ್ನನ ಕೊಡಬೇಕು. ತೃಷೆಗೆ ಜಲವೇ ಮುಖ್ಯ. ನೀರಡಿಕೆ ಆಗೈತಿ, ನಮಗೆ ದಾಹ ಆಗೈತಿ ಅಂದ್ರೆ ನೀರ ಕೊಡಬೇಕು. ಹಸಿವಿಗೆ ಅನ್ನವೇ ಮುಖ್ಯ, ತೃಷೆಗೆ ಜಲವೇ ಮುಖ್ಯ. ಮುಸುಕಿದ ತಮಕೆ ರವಿ ಮುಖ್ಯವಾದಂತೆ. ಮುಚ್ಚಿ ಹಾಕಿರತಕ್ಕಂಥ ಈ ಕತ್ತಲೆ ಹೋಗಬೇಕಾಗಿತ್ತು ಅಂದರೆ ರವಿ ಅಂದರೆ ಸೂರ್ಯ ಉದಯ ಆಗಿರಬೇಕು. ಈ ಪುಷಿಯಾದ ಭವದುಃಖ, ಸುಳ್ಳಾಗಿರತಕ್ಕಂಥ ಈ ಸಂಸಾರ ದುಃಖ, ಈ ಜನ್ಮ ಮರಣ ದುಃಖ, ಇದು ನಶಿದು ಹೋಗುವುದಕ್ಕೆ ಮಿಸುಪ ಸುಖಕರ ಸುಜ್ಞಾನ ಒಂದೇ ಬೇಕೋ. ಕೋಟಿ ಕರ್ಮಗಳಿಂದ ಮುಕ್ತಿಯಾಗುವುದುಂಟೆ,
ನಿರ್ಮಲ ಸುಜ್ಞಾನವೊಂದಲ್ಲದೆಂತು ಅಂತ ತಿಳ್ಕೊಂಡು ಗುರುಪುತ್ರ ಪಿತಾಂಬರಜಿಯವರು ಸ್ವಾನುಭವ ಚಂದ್ರೋದಯಲ್ಲಿ ಭಾಳ ಸುಂದರವಾಗಿ ಈ ಮಾತನ್ನು ಬರ್ಕೊಂಡು ಬಂದರು. ಅಂತೂ ನಮಗೆ ಮುಕ್ತಿ ಆಗಬೇಕಾಗಿತ್ತು ಅಂತಂದರೆ ಜ್ಞಾನನ ಬೇಕು, ಅಜ್ಞಾನ ನಿವೃತ್ತಿ ಆಗಬೇಕು, ಜ್ಞಾನನ ಬೇಕು. ಆ ಜ್ಞಾನ ಅದು ಸುಮ್ಮನೆ ಆಗ್ತದೇನು ಅಂದ್ರೆ ಸುಮ್ಮನೆ ಜ್ಞಾನ ಆಗೋದಿಲ್ಲ. ಹಂಗಾರೆ ಏನು ಮಾಡಬೇಕು ಅಂತ ಕೇಳಿದರೆ, ಲೇಸೆನಿಸುವ ಗುಣಗಣವಿಲ್ಲದವನಿಗೆ ಲೇಸು ಎಂದು ಹೇಳಿಸಿಕೊಳ್ತಕ್ಕಂಥ ಶ್ರೇಷ್ಠವಾದ ಸದ್ಗುಣಗಳನ್ನು, ದೈವೀ ಸಂಪದ್ರೂಪವಾದ ಗುಣಗಳನ್ನು ನೀ ಎಲ್ಲಿ ತನಕ ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ, ದುರ್ಗುಣಗಳನ್ನು ದೂರ ಮಾಡಿ ಸದ್ಗುಣಗಳನ್ನು ನೀ ಎಲ್ಲಿ ತನಕ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಅಲ್ಲಿ ತನಕ ನಿನ್ನ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಆಗಲಿಲ್ಲ ಅಂತಂದರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂತಂದ್ರೆ ಅಜ್ಞಾನದ ನಿವೃತ್ತಿ ಇಲ್ಲ, ಅಜ್ಞಾನ ಹೋಗಲಿಲ್ಲ ಅಂತಂದ್ರೆ ನಿನಗೆ ದುಃಖ ಬಿಡುವುದಿಲ್ಲ. ಜನ್ಮ ಮರಣ ರೂಪ ಸಂಸಾರ ದುಃಖ ತಪ್ಪಿದ್ದಲ್ಲಪ್ಪ. ಆದ ಕಾರಣ ತತ್ವಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಶ್ರೇಷ್ಠವಾದ ಸದ್ಗುಣಗಳನ್ನು, ಒಂದೊಂದೇ ಸದ್ಗುಣಗಳನ್ನು ನಾವು ಪ್ರಾಪ್ತಿ ಮಾಡಿಕೊಂಡಾಗ ನಮ್ಮ ಅಂತಃಕರಣ ಕರ್ಣ ಶುದ್ಧಿ ಅನ್ನುವಂಥದ್ದಾಗ್ತದೆ. ಇದೆಲ್ಲವೂ ಆಗಬೇಕಾಗಿತ್ತು ಅಂದರೆ ಇದನ್ನು ತಿಳಿಸಿಕೊಡೋರು ಯಾರು ಅಂದರೆ ಸದ್ಗುರುಗಳು. ಅದಕ್ಕೆ ಮೊದಲನೇ ಸದ್ಗುಣ ಯಾವುದು ಅಂತಂದರೆ ಗುರುಪಾದ ಸೇವೆ ಇಟ್ಟರವರು. ಈ ಮುಕ್ತಿ, ಈ ಜ್ಞಾನ, ಈ ದುರ್ಗುಣಗಳನ್ನು ದೂರ ಮಾಡೋದು, ಸದ್ಗುರುಗಳನ್ನ ಪ್ರಾಪ್ತಿ ಮಾಡಿಕೊಳ್ಳೋದು, ಇದು ಮತ್ಯಾವ ಬಜಾರ್ದಾಗ ಸಿಗೋದಿಲ್ಲ. ಇದನ್ನು ಸ್ವತಃ ದೇವರು ಹೇಳಿಕೊಡೋದಿಲ್ಲ. ಇದನ್ನು ಸ್ವತಃ ದೇವರಾರು ಹೇಳ್ತಾರೆ ಅಂದರೆ ದೇವರ ಭೇಟಿಯಾಗಿ ನನಗೆ ಆಶೀರ್ವಾದ ಮಾಡಿ ಬೇಡಿದ ಫಲಗಳು ಕೊಡ್ಬೋದು ಅಷ್ಟೇ. ಆದರೆ ನಿನ್ನ ದುರ್ಗುಣಗಳನ್ನು ದೂರ ಮಾಡಿ ನಿನಗೆ ಶ್ರೇಷ್ಠವಾದ ಸದ್ಗುಣಗಳನ್ನು ತಿಳಿಸಿ, ನಿನ್ನ ಅವಗುಣ ಬಿಡಿಸಿ, ನಿನಗೆ ಶಿವಗುಣವನ್ನು ಹಿಡಿಸಿ, ನಿನ್ನ ಕರುಣಾದಿಗಳ ಶುದ್ಧಿಯನ್ನು ಮಾಡಿ ನಿನಗೆ ಜ್ಞಾನ ತಂದು ಕೊಡ್ತಕ್ಕಂಥವ್ರು ಯಾರು ಅಂದರೆ ಜಗತ್ತಿನೊಳಗೆ ಏಕೈಕ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಲ್ಪಟ್ಟಂಥ ಸದ್ಗುರು. ಅದಕ್ಕೆ ಅಂಥ ಗುರುವಿನ ಆಶ್ರಯಿಸಿ ನೀ ಏನು ಮಾಡಬೇಕು ಅಂದ್ರೆ ಮೊದಲನೇ ಸದ್ಗುಣ ಯಾವುದು ಅಂದ್ರೆ ಗುರುಪಾದ ಸೇವೆ. ಸದ್ಗುರುನಾಥನ ಸೇವೆಯನ್ನು ಮನಮುಟ್ಟಿ ಮಾಡು, ಪ್ರೀತಿಯಿಂದ ಮಾಡು, ಸಂತೋಷದಿಂದ ಮಾಡು. ಇದರಿಂದ ಏನಾಗ್ತದಂದ್ರೆ ಅಂತಃಕರಣ ಶುದ್ಧಿ ಆಗ್ತದೆ, ಜನ್ಮ ಜನ್ಮಾಂತರದ ಪಾಪ ತೊಳಿತದೆ. ಒಬ್ಬರು ಮಹಾತ್ಮರು ಉಪದೇಶ ಮಾಡ್ತಾರೆ, ಗುರುವಿಗೆ ಎರಗದೆ ಮಲವು ತೊಳೆಯದು. ನೀ ಎಲ್ಲಿವರೆಗೆ ಗುರುವಿನ ಪಾದಕ್ಕೆ ಎರಗುವುದಿಲ್ಲ ಅಲ್ಲಿವರೆಗೆ ನಿನ್ನ ಮಲನಾಮ ಪಾಪ, ನಿನ್ನ ಪಾಪ ದೂರ ಆಗೋದಿಲ್ಲ. ಗುರುವಿಗೆ ಎರಗದೆ ಮಲವು ತೊಳೆಯದು, ಗುರುವು ಕೇಳದೆ ತತ್ವ ತಿಳಿಯದು. ಗುರುವಿನ ಮುಖಾಂತರ ಕೇಳಲಿಲ್ಲ ಅಂದ್ರೆ ತತ್ವ ಯಾವುದೋ ಅತತ್ವ ಯಾವುದೋ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಸತ್ಯ ಯಾವುದೋ ಮಿಥ್ಯೆ ಯಾವುದೋ ಅನ್ನೋದು ಗೊತ್ತನೇ ಆಗೋದಿಲ್ಲ. ನನ್ನ ಸ್ವಂತ ಪ್ರಯತ್ನದಿಂದ ತಿಳ್ಕೊಳ್ತನೋ ಅಂದ್ರೆ ಅದು ಸಾಧ್ಯ ಇಲ್ಲ. ಮಹಾತ್ಮರು ಬರೀತಾರೆ, ಮಂಡೆ ಬೋಳಾದೊಡಂ ದಂಡ ಕೋಲ ಪಿಡಿದೊಡಂ ಹೆಂಡತಿಯನ್ನು ಬಿಟ್ಟು ನಡೆದೊಡಂ ಗುರುಮುಖವ ಕಂಡಲ್ಲದೆಲ್ಲ ಸರ್ವಜ್ಞ ಮಹಾಕವಿ ಭಾಳ ಸುಂದರವಾಗಿ ಬರೆದ. ನೀ ಗುರುವಿನ ಸಾಮೀಪ್ಯ ಹೊಂದಲಾರದ ನಾನು ಸ್ವಂತ ಪ್ರಯತ್ನ ಮಾಡಿ, ಎಷ್ಟೋ ಮಂದಿ ನಾನಾ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಾನಾ ತತ್ವ ತಿಳ್ಕೋಬೇಕು ಅಂತ ತಲೆ ಬೋಳಿಸ್ಕೊಂಡು, ಮಿಸಿ ಬೋಳಿಸ್ಕೊಂಡು, ಗಡ್ಡ ಬೋಳಿಸ್ಕೊಂಡು ಬರಡಗ ಅಡ್ಡಾಡ್ತಾರೆ ಎಷ್ಟೋ ಮಂದಿ. ಈ ಮಾತನ್ನು ಬರೀತಾರೆ ಸರ್ವಜ್ಞ ಮಹಾಕವಿ. ಮಂಡೆ ಬೋಳಾದೊಡಂ ಸಾಧ್ಯ ಇಲ್ಲ. ನೀ ತಲೆ ಬೋಳಿಸ್ಕೊಂಡು ಎಣ್ಣೆ ಹಚ್ಕೊಂಡು ಅಡ್ಡಾಡಿದ್ರು ಕೂಡ ಅದರಿಂದ ತತ್ವಜ್ಞಾನ ಆಗೋದಿಲ್ಲಪ್ಪ. ದಂಡ ಕೋಲ ಪಿಡಿದೊಡಂ ಕೈಯೊಳಗೆ ದಂಡ ಹಿಡ್ಕೊಂಡು, ಕೋಲು ಹಿಡ್ಕೊಂಡು, ಒಂದು ಕಮಂಡ ಹಿಡ್ಕೊಂಡು, ಯತಿಗಳ ರೂಪವನ್ನು ಧರಿಸಿ, ಕಾವಿಯನ್ನು ತೊಟ್ಕೊಂಡು ನೀ ಅಲ್ಲೇ ತಿರುಗಾಡಿ ನಾ ತತ್ವಜ್ಞಾನ ಮಾಡ್ಕೋತಾನಂದ್ರೆ ಅದು ಸಾಧ್ಯ ಇಲ್ಲ. ಹೆಂಡತಿಯಂಬಿಟ್ಟು ನಡೆದೋಳಿಲ್ಲ. ಎಷ್ಟೋ ಮಂದಿ ಮನೆಯಾಗಿದ್ದು ಹೆಂಡರಿಂದ ನಮಗೆ ಜ್ಞಾನ ಆಗೋದಿಲ್ಲ, ಅವರಿದ್ರೆ ನಮಗೆ ತೊಂದರೆ ಆಗ್ತೈತೆ ತಿಳ್ಕೊಂಡು ಸರಿಯಾದ ತಿಳುವಳಿಕೆನ ಗುರು ಮುಖಾಂತರ ಮಾಡ್ಕೊಳ್ಳಾರ್ದೆ ಹೆಂಡ್ರ ಮಕ್ಕಳ ಬಿಟ್ಟು ಅಡವಿಸಿಯವರು ಮಂದಿ ಎಷ್ಟೋ ಹೋತಿ. ಅವ್ರಿಗ್ಯಾರು ಆಕತೇನು ಅಂತಂದರೆ
ಅವ್ರಿಗೂ ಏನಾಗೋದಿಲ್ಲ ಅಂತಂದರೆ ಸರಿಯಾದ ತಿಳುವಳಿಕೆ ಅವ್ರಿಗೂ ಆಗೋದಿಲ್ಲ. ಹಂಗಾರೆ ಏನು ಮಾಡಿದ್ರೆ ಆಗ್ತದಂದ್ರೆ ಗುರುಮುಖವ ಕಂಡಲ್ಲದಿಲ್ಲ ಸರ್ವಜ್ಞ. ನೀ ಗುರುವಿಗೆ ಶರಣಾಗತನಾಗಿ ಗುರುಮುಖಾಂತರವಾದ ಸರಿಯಾದ ತಿಳುವಳಿಕೆ ಮಾಡಿಕೊಂಡಿ ಅಂತಂದರೆ ಸರಿಯಾದ ಜ್ಞಾನ ಆಗ್ತದೆ. ಅದಕ್ಕಾಗಿ ಗುರುವ ಕೇಳದೆ ತತ್ವ ತಿಳಿಯದು. ಗುರುವಿನಂಗ್ರಿ ತೀರ್ಥವನ್ನು ಭಕ್ತಿಯಲ್ಲಿ ಕೊಳದನಕ. ಸದ್ಗುರುನಾಥನ ಪಾದ ತೀರ್ಥವನ್ನು ತೀರ್ಥರೂಪ ಅಂತಕ್ಕಂಥ ಪರಿಶುದ್ಧ ಭಾವದಿಂದ ನೀ ಎಲ್ಲಿ ತನಕ ಸ್ವೀಕಾರ ಮಾಡೋದಿಲ್ಲೋ ಅಲ್ಲಿವರೆಗೆ ಪರಿಪರಿಯ ಮನಸ್ಸಿನ ವಿಕಾರಗಳೆಲ್ಲವೂ ಕೆಟ್ಟು ಹೋಗವು. ಒಳಗಿರ್ತಕ್ಕಂಥ ಮನಸ್ಸಿನೊಳಗಿರ್ತಕ್ಕಂಥ ದುಷ್ಟ ವಿಚಾರಗಳು ಏನು ಮತಿಯೊಳು ಒಗೆದ ದುರ್ವಿಕೃತಿಯನ್ನು ಅಚ್ಚಳಿಯುವುದೇ ಚಂದಮಮ ಅಂತ ನಿಜಗೊಂಡ್ರು ಬರೀತಾರೋ ಹಂಗೆ ಬುದ್ಧಿಯೊಳಗೆ ಹುಟ್ಟಿರ್ತಕ್ಕಂಥ ಕೆಟ್ಟ ವಿಕಾರಾದಿ ದುಷ್ಟ ದುರ್ಗುಣಗಳೆಲ್ಲ ದೂರ ಆಗಬೇಕಾಗಿತ್ತು ಅಂತಂದರೆ ಗುರುವಿನ ಪಾದೋದಕ ಅನ್ನತಕ್ಕಂಥದ್ದೇನಾಗಬೇಕು ಅಂದರೆ ನಿನ್ನ ಮನವನ್ನು ನಿನ್ನ ಹೃದಯವನ್ನು ಪ್ರವೇಶ ಮಾಡಬೇಕು. ಗುರುವಿನಂಗ್ರಿ ತೀರ್ಥವನ್ನು ಭಕ್ತಿಯಲ್ಲಿ ಕೊಳದಳಕ ಪರಿಪರಿಯ ಮನಸ್ಸಿನ ವಿಕಾರವೆಲ್ಲವೂ ಕೆಟ್ಟು ಹೋಗೋದು. ಗುರುವ ನಂಬಲು ಜನ್ಮ ಮರಣ ದುಃಖ ಮತ್ತಿಲ್ಲ. ಗುರುವಿನ ನಂಬಿದೆ ಅಂತಂದರೆ ಗುರುವಿನ ಆಶ್ರಯಿಸಿದೆ ಅಂದರೆ ಹುಟ್ಟು ಸಾವುಗಳತಕ್ಕಂಥ ಈ ಕಟ್ಟಳೆ ಅನ್ನುವಂಥದ್ದು ಕಿತ್ತು ಹೋಗುತ್ತದಪ್ಪ. ಅದಕ್ಕಾಗಿ ಏನು ಮಾಡುವಂತಂದರೆ ಒಬ್ಬ ಶ್ರೇಷ್ಠ ಸದ್ಗುರು ದೇವನನ್ನು ಆಶ್ರಯಿಸು, ಅವನ ಸೇವೆ ಮಾಡು. ಅವನ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಂಡು ಅಂತಂದರೆ ಎಲ್ಲ ಸದ್ಗುಣಗಳು ಏನಾಗ್ತವೆ ಅಂದ್ರೆ ಪ್ರಾಪ್ತಿಯಾಗ್ತವೆ. ಅಷ್ಟೇ ಅಲ್ಲ, ನಿನಗೆ ಭೋಗನೂ ಆಗ್ತದೆ, ನಿನಗೆ ಮೋಕ್ಷನೂ ಆಗ್ತದೆ. ಭೋಗ ಮೋಕ್ಷಗಳು ಎರಡನ್ನು ಕೊಡ್ತಕ್ಕಂಥ ಶಕ್ತಿ ಯಾರಿಗದ ಅಂತಂದರೆ ಒಬ್ಬ ಸದ್ಗುರುನಾಥನಿಗಿರುವುದರಿಂದ ಇಲ್ಲಿ ಮೊಟ್ಟ ಮೊದಲನೇ ಸಾಧನ ಯಾವುದು ಹೇಳಿದರು ಅಂತಂದರೆ ಗುರುಪಾದ ಸೇವೆ. ಸದ್ಗುರುನಾಥನ ಪಾದ ಸೇವಾ ಮಾಡು. ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ಬರೆದರು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ಸಂಪ್ರವರ್ಧಂತೆ ಆಯು ಯಶೋ ಕೀರ್ತಿ ಬಲಃ. ಸದ್ಗುರುನಾಥನ ಸೇವೆ ಮನಮುಟ್ಟಿ ಮಾಡಿದೆ ಅಂದರೆ ನಿನ್ನ ಆಯುಷ್ಯ ಕಡಿಮೆ ಇತ್ತು ಅಂದ್ರೆ ಆಯುಷ್ಯ ಹೆಚ್ಚಾಗ್ತದೆ, ನಿನ್ನ ಕೀರ್ತಿ ಬರ್ತದೆ, ಹಿಡಿದ ಕಾರ್ಯದೊಳಗೆ ನಿನಗೆ ಜಯ ಆಗ್ತದೆ. ಆ ನಂತರದಲ್ಲಿ ಒಂದು ಜೀವನದೊಳಗೆ ಒಂದು ದೊಡ್ಡ ಬಲ ಅನ್ನುವಂಥದ್ದು ಬರ್ತದೆ. ಇದು ಗುರುನಾಥನ ಸೇವೆಯಿಂದ ಪ್ರಾಪ್ತಿಯಾಗತಕ್ಕಂಥವುಗಳು. ಅಂಥ ಸೇವೆಯನ್ನು ಮಾಡಿ ಇಂಥ ಶ್ರೇಷ್ಠವಾದ ಸದ್ಗುಣ ಪಡ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳು ಅಂತ ಹೇಳ್ತಾ 4 ವಾಕ್ಯಗಳನ್ನು ಗುರುಪಾದ